ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ ವಚನ 1 ಮತ್ತು 2 ಇವತ್ತು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಅಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದ್ದರೆ ಅಂಥವನನ್ನ ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಒಬ್ಬನು ಮತ್ತೊಬ್ಬರ ಭಾರವನ್ನ ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನೇಮವನ್ನ ನೆರವೇರಿಸಿರಿ ಎಂಬುವಂಥದ್ದು. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ಪೌಲನು ಈ ವಚನವನ್ನು ಆರಂಭಿಸುವಾಗ ಆತನು ತಿಳಿಸ್ತಕ್ಕಂಥ ಮಾತು ಏನು ಎಂಬುದನ್ನು ನೋಡುವಾಗ 6ನೇ ಅಧ್ಯಾಯದ 1ನೇ ವಚನದ 1ನೇ ಪದ ಏನಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಸಹೋದರರೇ ಎಂಬುದ್ರ ಕುರಿತಾಗಿ ಆತನು ಆರಂಭಿಸೋದ್ರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸಹೋದರರೇ ಅಂತ ಹೇಳಿ ಅಂದ್ರೆ ಇವತ್ತು ಸಹೋದರರಿಗೆ ಒಂದು ಕಿವಿ ಮಾತು, ಸಹೋದರರಿಗೆ ಒಂದು ಕಿವಿ ಮಾತನ್ನ ಇಲ್ಲಿ ಭಕ್ತನು ಹೇಳೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಕಿವಿ ಮಾತು, ಗುಟ್ಟನ್ನು ರಟ್ಟು ಮಾಡಬೇಡ್ರಿ ಅಂತ ಹೇಳಿ ವಾಕ್ಯದಲ್ಲಿ ಹೇಳುತ್ತಲ್ವ, ಹಾಗೆ ಒಂದು ಗುಟ್ಟನ್ನ ಪೌಲನು ಎಂಬತಕ್ಕಂಥ ದೇವರ ಮನುಷ್ಯ ಇವತ್ತು ನಮಗೆ ಹೇಳ್ತಕ್ಕಂಥದ್ದು. ಇವತ್ತು ಸಭೆಯಾಗಿರ್ತಕ್ಕಂಥ ನಾವೆಲ್ಲರೂ ಯಾರಾಗಿದ್ದೇವೆ ಎಂಬುದನ್ನು ನೋಡುವಾಗ ಸಹೋದರ ಸಹೋದರಿಯರಾಗಿದ್ದೇವೆ. ಅನೇಕ ಸಾರಿ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಶಾರೀರಿಕವಾಗಿರ್ತಕ್ಕಂಥ ಒಡ ಹುಟ್ಟಿದವರು ಮಾತ್ರ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳಿ ನಾವು ಅನೇಕ ಸಾರಿ ಅಂದ್ಕೊಂತೇವೆ, ಅದೇ ತರ ಬಿಹೇವ್ ಮಾಡ್ತೇವೆ. ಆದ್ರೆ ಕ್ರಿಸ್ತ ಯೇಸುವಿನಲ್ಲಿ ಬಂದಂತ ಪ್ರತಿಯೊಬ್ಬರು ಯಾರೆಲ್ಲ ಯೇಸುವನ್ನ ತಮ್ಮ ಜೀವಿತಗಳಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಂಡಿದ್ದಾನೋ ಅವರು ಯಾರಾಗಿದ್ದಾರಪ್ಪ ಅಂದ್ರೆ ಯೇಸುವಿನಿಂದ ಹುಟ್ಟಿದವರಾಗಿದ್ದಾರೆ. ಇವತ್ತು ಸಭೆಯಾಗಿರ್ತಕ್ಕಂಥ ನಾವು ಯಾರಿಂದ ಹುಟ್ಟಿದ್ದೇವೆ ಅಂತಂದ್ರೆ ಯೇಸು ಕ್ರಿಸ್ತನಿಂದ ಹುಟ್ಟಿದ್ದೇವೆ. ಶಾರೀರಿಕವಾಗಿ ನಮ್ಮ ತಂದೆಗಳಿಂದ ನಾವು ಜನ್ಮ ಪಡೆದಿರಬಹುದು, ಆದರೆ ನಮ್ಮ ಆತ್ಮಿಕ ತಂದೆ ನಮ್ಮೆಲ್ಲರಿಗೂ ಒಬ್ಬನೇ, ಆತನೇ ಯೇಸು ಕ್ರಿಸ್ತನ್. ಇವಾಗ ಆತನ ಅಂಗೀಕರಿಸಿರ್ತಕ್ಕಂಥ ನಾವೇನಾಗಿದ್ದೇವಪ್ಪ ಅಂದ್ರೆ ಒಂದೇ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ಆದ್ದರಿಂದ ಇವತ್ತು ನಾವೆಲ್ಲರೂ ಸಹ ಏನಾಗಿದ್ದೇವಪ್ಪ ಅಂತಂದ್ರೆ ಸಹೋದರ ಸಹೋದರಿಯರಾಗಿದ್ದೇವೆ. ಪೌಲನು ಸಹೋದರ ಸಹೋದರಿಯರು ಎಂಬುದಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ಅರ್ಥ ಏನು? ನಾವು ಇವತ್ತೇನಾಗಿದ್ದೇವೆ? ಪ್ರತಿಯೊಬ್ಬರು ಸಹೋದರ ಸಹೋದರಿಯರು. ಪೌಲನು ಗಲಾತ್ಯ ಕೇಳ್ತಾ ಇದ್ದಾನೆ ಸಹೋದರ ಸಹೋದರಿಯರೇ ಅಂತ ಹೇಳಿ. ಏನೋ ಅವ್ರ ಅಪ್ಪನ ಮಕ್ಕಳು ಅವರೆಲ್ಲರೂ ಗಲಾತ್ಯದಲ್ಲಿ ಇದ್ದವರು. ಶಾರೀರಿಕ ಅಪ್ಪನ ಮಕ್ಕಳ ಅಲ್ಲ, ಆತ್ಮಿಕ ಅಪ್ಪನ ಮಕ್ಕಳು ಅಲ್ವಾ? ಆತ್ಮಿಕ ತಂದೆ ಆಗಿರ್ತಕ್ಕಂಥ ಕರ್ತನ ಮಕ್ಕಳು. ಅದಕ್ಕೆ ಆತನ ಆರಂಭಿಸ್ತಾ ಇದ್ದಾನೆ ಸಹೋದರರೇ ಎಂಬುದ್ರ ಕುರಿತಾಗಿ, ಆರಂಭಿಸೋದ್ರ ಕುರಿತಾಗಿ ನಾವು ನೋಡ್ತಾ ಇದೀವಿ. ಅಂತಂದ್ರೆ ಇವತ್ತು ನಾವೆಲ್ಲರೂ ಸಹ ಏನಾಗಿದ್ದೇವಪ್ಪ ಅಂದ್ರೆ ಸಹೋದರ ಸಹೋದರಿಯರು. ಬಡವರಾಗಿರ್ಲಿ, ಶ್ರೀಮಂತರಾಗಿರ್ಲಿ, ಸ್ತ್ರೀಯರಾಗಿರ್ಲಿ, ಪುರುಷರಾಗಿರ್ಲಿ, ಚಿಕ್ಕವರಾಗಿರ್ಲಿ, ದೊಡ್ಡವರಾಗಿರ್ಲಿ, ನಾವೆಲ್ಲರೂ ಒಟ್ಟಾಗಿ ಏನಾಗಿದ್ದೇವಪ್ಪ ಅಂತಂದ್ರೆ ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರಾಗಿದ್ದೇವೆ. ಅಂತ ಭಾವನೆಯಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಅಂತ ಭಾವನೆಯಿಂದ ನಾವು ನಡ್ಕೋಬೇಕು. ಎಂತ ಭಾವನೆ? ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳೆಂಬ ಭಾವದಿಂದ ನಾವು ನಡ್ಕೋಬೇಕು. ಅವಾಗ ಏನಾಗ್ತದೆ ಅಂತಂದ್ರೆ ನಾವು ನಿಜವಾಗಿ ಸಹೋದರ ಸಹೋದರರಾಗ್ತೇವೆ. ಬಾಯಲ್ಲಿ ಮಾತ್ರ ಸಹೋದರ ಸಹೋದರಿ ಅಂತಂದ್ರೆ ಸಾಲದು ಅಲ್ವಾ? ಬರೀ ತುಟಿಗಳಿಂದ ದೇವ್ರನ್ನ ಮಹಿಮೆ ಮಾಡಿದ್ರೆ ಸಾಲದು, ಹೃದಯದಿಂದ ದೇವರಿಗೆ ಆರಾಧನೆ ಮಾಡ್ಬೇಕಂತ ವಚನ ಹೇಳ್ತದೆ. ಬರೀ ನಾವು ತುಟಿಯಿಂದ ಪ್ರೀತಿಸಿದ್ರೆ ಸಾಲದು, ನಮ್ಮ ಕೃತ್ಯದಲ್ಲಿ ಪ್ರೀತಿ ತೋರಿ ಬರ್ಬೇಕಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ಯಾಕಂತಂದ್ರೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು ಎಂಬುದ್ರ ಕುರಿತಾಗಿ ಯಾಕೋಬನು ಪತ್ರಿಕೆ ಬರೆಯೋ ಸಮಯದಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ್ದಂತೆ, ದೆವ್ವಗಳಿಗೆ ಸಂಬಂಧಪಟ್ಟದ್ದಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ದೆವ್ವಗಳು ಸಹ ಯೇಸುವನ ದೇವ್ರ ಅಂತ ಹೇಳಿ ನಂಬಿ ನಡುಗ್ತಾವಂತೆ, ಆದ್ರೆ ಅವುಗಳಿಗೆ ಕ್ರಿಯೆ ಇಲ್ಲ. ಏನು ಕ್ರಿಯೆ? ಪಶ್ಚಾತ್ತಾಪ ಪಡುವುದಾಗಲಿ, ತಪ್ಪಿನ ಅರಿವನ್ನು ಮಾಡಿಕೊಂಡು ಆತನ ಕಡೆಗೆ ತಿರ್ಕೊಳ್ಳೋದಿಲ್ಲ. ಹಾಗೆ ಇವತ್ತು ನೀವು ದೆವ್ವಗಳಾಗಿರ್ತಕ್ಕಂಥ ನಂಬಿಕೆಯನ್ನು ಹೊಂದ್ಕೊಂಡಿಲ್ಲ. ನಾವು ಬೇರೆ ನಂಬಿಕೆ, ನಮಗೆ ಇವತ್ತೇನಿದೆ? ಬದಲಾವಣೆ. ನಾವು ನಂಬಿಕೆ ಯಾವುದರಿಂದ ಬದಲಾವಣೆ ಆಗಿದೆ? ನಾವು ನಂಬಿ ಏನ್ ಮಾಡಿದ್ದೇವೆ? ಅದರಲ್ಲಿ
ಕ್ರಿಯೆ ಬದಲಾವಣೆ ಆಗಿದೆ ನಮ್ಮ ಜೀವನದಲ್ಲಿ, ನಾವು ಮಾರ್ಪಟ್ಟಿದ್ದೇವೆ. ಅದರಿಂದ ಇವತ್ತು ನಮಗೆ ದೇವುಗಳಿಗಿರ್ತಕ್ಕಂಥ ನಂಬಿಕೆ ಇಲ್ಲ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ಕ್ರಿಯೆಯಿಂದ ಇವತ್ತು ದೇವರಿಗೆ ಮಕ್ಕಳಾಗಿದ್ದೇವೆ, ನೀತಿವಂತರಾಗಿದ್ದೇವೆ ಆತ ನಂಬೋದ್ರ ಮೂಲಕ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಸಹೋದರ ಸಹೋದರಿಯರಾಗಿ ನಡ್ಕೋಬೇಕು. ಹೇಗೆ? ಬಾಯಲ್ಲೆಲ್ಲ ಕ್ರಿಯೆಯಲ್ಲಿ ನಡ್ಕೋಬೇಕು. ಒಂದ್ ವೇಳೆ ನಿಮ್ಮ ಶಾರೀರಿಕ ಅಣ್ಣ ತಮ್ಮ ಅಕ್ಕ ತಂಗಿ ಏನಾದ್ರೂ ತಪ್ಪು ಮಾಡಿದಾರೆ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಿ ನೀವು? ಆ ತಪ್ಪುಗಳನ್ನೆಲ್ಲ ಬಚ್ಚಿಕ್ತೇವೆ ಅಲ್ವಾ, ಮುಚ್ಚಿಕ್ತೇವೆ. ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಏನೋ ಒಂದು ತಪ್ಪು ಮಾಡಿದ್ರಪ್ಪ, ಏನೋ ಅಪರಾಧ ಮಾಡಿದಾರೆ ಅಂತಂದ್ರೆ ಏನ್ ಮಾಡ್ತೇವೆ ನಾವು? ಅದನ್ನೇ ಯಾರಿಗೆ ಹೇಳಕ್ ಹೋಗಲ್ಲ, ಹಂಗೆ ಗುಟ್ಟಾಗಿ ಇಟ್ಕೊಂತೇವೆ, ಗುಟ್ಟನ್ನೇ ಹೊರಗೆ ಬಿಟ್ಕೊಡಲ್ಲ ಅಲ್ವಾ. ಹಂಗೇನೆ ಪೌಲ್ನಲ್ಲಿ ಹೇಳ್ತಾನೆ, ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಅಲ್ಲಿ ವಚನ ಓದ್ಕೊಂಡಿವಿ ನಾವು, ಸಹೋದರರೇ ನಿಮ್ಮಲ್ಲಿ ಯಾವನಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದ್ರೆ ನೀವೇನ್ ಮಾಡ್ಬೇಡ್ರಿ ಅವ್ರನ್ನೇ ಮಾನ ಹರಾಜ್ ಹಾಕ್ಬೇಡ್ರಿ, ಅವ್ರ ಮಾನನೇ ಕಳಿಬೇಡ್ರಿ. ಯಾಕಂತಂದ್ರೆ ಅವನು ನಿನ್ನ ಸಹೋದರನಲ್ವೇ, ಅವಳು ನಿನ್ನ ಸಹೋದರಿ ಅಲ್ವೇ ಎಂಬುದ್ರ ಕುರಿತಾಗಿ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಅಂತಂದ್ರೆ ನಾವು ಶಾರೀರಿಕವಾಗಿ ನಮ್ಮ ಬಂಧುಗಳನ್ನ, ನಮ್ಮ ಸಹೋದರನ್ನ ನಾವು ಹೇಗೆ ಅವ್ರ ತಪ್ಪುಗಳು ಮಾಡುವಾಗ ಎಲ್ಲ ಮುಚ್ಚಾಕ್ತೇವೋ, ಹಾಗೆ ಕ್ರಿಸ್ತ ಯೇಸುವಿನಲ್ಲಿ ಬಂದಿರತಕ್ಕಂಥ ನಾನು ನೀವುಗಳು ಎಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ. ಈ ಕಾರಣದಿಂದ ನಮ್ಮಲ್ಲಿ ಯಾವುದಾದ್ರೂ ತಪ್ಪುಗಳು ಬರುವಾಗ ನಾವೇನ್ ಮಾಡ್ಬೇಕಂತೆ? ಅವುಗಳನ್ನೇ ಪ್ರಚಾರ ಮಾಡಬಾರ್ದು, ಅವುಗಳನ್ನ ಹಬ್ಬಿಸಬಾರ್ದು, ಅವುಗಳ ಜೊತೆ ಮಸಾಲ ಸೇರಿಸಿ ಇನ್ನೂ ಸ್ವಲ್ಪ, ಅವ್ರು ಒಂದ್ ತಪ್ಪು ಮಾಡಿದ್ರೆ ಅದಕ್ಕೆ ಇನ್ನೂ ಒಂದ್ 4 ಸೇರಿಸಿ ಮಸಾಲ ಸೇರಿಸಿದಂಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದಂಗೆ, ಹಂಗೆ ಒಂದ್ ವಿಷಯಕ್ಕೆ 4 ಒಗ್ಗರಣೆ ಕೊಡ್ತೇವಲ್ಲ ನಾವು. ಚಿತ್ರಾನ್ನ ಮಾಡೋದು ಹಂಗೆ ತಾನೆ, ಬರೀ ಈರುಳ್ಳಿ ಹಾಕಲ್ಲ, ಅದ್ರ ಜೊತೆ ಮೆಣಸಿನ್ಕಾಯಿ ಅವೇನೇನೋ ಹಾಕ್ತೇವಲ್ವಾ, ಟೊಮಾಟೊ. ಹಂಗೆ ನಾವು ಯಾವುದೋ ಒಂದು ಸಹೋದರ ತಪ್ಪು ಮಾಡಿದಾನೆ ಅಂತಂದ್ರೆ ಏನ್ ಮಾಡ್ತೇವೆ? ಅದ್ರ ಜೊತೆ ಇನ್ನೂ ಒಂದ್ 4 ಸೇರಿಸಿ ಒಗ್ಗರಣೆ ಮಾಡ್ಬಿಡ್ತೀವಿ, ಕೆಟ್ಟದಾಗಿ ಹೆಸರನ್ನೇ ಹಾಳು ಮಾಡ್ಬಿಡ್ತೇವೆ. ಅದಕ್ಕೆ ಪೌಲ್ ಏನ್ ಹೇಳ್ತಾನಂತಂದ್ರೆ, ಹಾಗೆ ಮಾಡ್ಬೇಡ್ರಿ. ನೀವು ಸಭೆಯಲ್ಲಿರ್ತಕ್ಕಂಥ ನೀವೆಲ್ಲರೂ ಏನಾಗಿದ್ದೀರಿ? ಒಂದೇ ತಂದೆಯಿಂದ ಹುಟ್ಟಿದವರಾದ ಕಾರಣ ನೀವು ಹೇಗ್ ನಡ್ಕೋಬೇಕಪ್ಪ ಅಂತಂದ್ರೆ ಗುಟ್ಟು ರಟ್ಟು ಮಾಡದೆ ನಡ್ಕೋಬೇಕು. ನೀವು ಹೆಂಗ್ ಮಾಡ್ಬೇಕದ್ನೇ ಪ್ರಚಾರ ಮಾಡಿದಿರಂಗೆ ನಿನ್ನ ಸಹೋದರ, ಶಾರೀರಿಕ ಸಂಬಂಧದಲ್ಲಿ ಸಹೋದರ ಅಥವಾ ಸಹೋದರಿ ಆಗಿದ್ರೆ ನೀನ್ ಹೆಂಗೆ ಮುಚ್ಚಿಟ್ಕೊಂತಿದ್ದ ಎಲ್ಲದನ್ನು ಹೆಂಗ್ ಹೊಟ್ಟೆಗೆ ಹಾಕೊಂತ ಇದ್ದ, ಹಾಗೆ ಸಭಿಕರ ದೇವಜನರ ತಪ್ಪು ದೋಷಗಳು ನೀನೇನ್ ಮಾಡ್ಬೇಕು? ನಿನ್ನ ಹೊಟ್ಟೆಗೆ ಹಾಕೋಬೇಕು. ಅದನ್ನ ರಟ್ಟು ಮಾಡಿದಿರಂಗೆ ಅದನ್ನ ಗುಪ್ತವಾಗಿ ಇಡಬೇಕು. ಮಾತ್ರವಲ್ಲ, ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಲ್ಲಿ, ಆತ್ಮನಿಂದ ನಡೆಸಿಕೊಳ್ಳುವ ನೀನು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡ್ರಿ. ಶಾಂತ ಭಾವದಿಂದ ಏನ್ ಮಾಡ್ಬೇಕು? ನಾವು ತಿದ್ದಿ ಸರಿ ಮಾಡ್ಬೇಕು. ನಮ್ಮ ಅಣ್ಣ ತಮ್ಮ ತಪ್ಪು ಏನಾದ್ರು ಮಾಡಿದ್ರಪ್ಪ ಅಂದ್ರೆ ನಾವ್ ಹೆಂಗೆ ಒಳಗೆ ಡೋರ್ ಎಲ್ಲ ಮುಚ್ಕೊಂಡು, ನೋಡಪ್ಪ ಈ ತರ ಮಾಡಬಾರ್ದು, ನೀನು ನೆಕ್ಸ್ಟ್ ಟೈಮ್ ಇದು ತಪ್ಪು, ಇದು ಕೆಟ್ಟದ್ದು, ಈ ತರ ಆದ್ರೆ ನಮ್ಮ ಮನೆ ಸಂಸಾರದ್ದು ನಮ್ಮ ಮನೆತನದ ಹೆಸರು ಏನಾಗುತ್ತೆ? ಹಾಳಾಗುತ್ತಪ್ಪ. ಈ ತರ ಮಾಡ್ಬೇಡ, ಹಾಗೆ ಮಾಡ್ಬೇಡ, ಹೀಗ್ ಮಾಡ್ಬೇಡ. ನಾವು ಜನರ ಮುಂದೆ ತಲೆ ಎತ್ಕೊಂಡು ಓಡಾಡಕ್ ಆಗಲ್ಲೋ ಅಂತೇಳಿ ಏನ್ ಮಾಡ್ತೀವಿ? ನಾವು ಒಳಗಡೆ ಕೂಗ್ತೇವೆ. ಎಲ್ಲಿ? ಡೋರ್ ಮುಚ್ಕೊಂಡು ಎಲ್ಲ ಮಾಡ್ತೀವಿ ಅಲ್ವಾ. ಅದೇ ಕಂಡವ್ರದಾದ್ರೆ ವಾಯ್ಸ್ ರೈಸ್ ಮಾಡ್ಬಿಡ್ತೇವೆ ಅಲ್ವಾ, ಮಾಡ್ತೇವಲ್ವಾ. ಬೇರೆಯವ್ರದಾದ್ರೆ, ಬೇರೆಯವ್ರ ಅಣ್ಣ ತಮ್ಮದಾದ್ರೆ ಆಗ್ಲಿ ಹರಾಜ್ ಹಾಕ್ಬಿಡ ಅವ್ನ, ಅವ್ನ ಮಾನ ಮರ್ಯಾದೆ, ಅವ್ನ ಎಂತದ್ ಮಾಡಿದ ನೋಡು ಅಂತ ಹೇಳಿ ಏನ್ ಮಾಡ್ತೇವೆ ನಾವು? ಇಲ್ಲಿ ಚಲ್ದವೆಲ್ಲ ಮಾತಾಡ್ತೇವೆ ಅಲ್ವಾ. ಅದೇ ನಮ್ಮವರಾದ್ರೆ ಡೋರ್ ಒಳಗೇನೆ ಕರ್ಕೊಂಡೋಗಿ ಮಾತಾಡ್ತೇವೆ. ಹಂಗೆ ಏನ್ ಮಾಡ್ಬೇಕಂತೆ? ದೇವಜನರಾಗಿರ್ತಕ್ಕಂಥ ನಾವೇನ್ ಮಾಡ್ಬೇಕಂತೆ? ಕ್ರಿಸ್ತ ಯೇಸುವಿನಲ್ಲಿ ಇರ್ತಕ್ಕಂಥ ಜನರು, ಸಭಿಕರು, ನಮ್ಮಲ್ಲಿ ತಪ್ಪುಗಳು ಕಂಡು ಬರುವಾಗ ಏನ್ ಮಾಡ್ಬೇಕು? ತಾಳ್ಮೆಯಿಂದ ಸಮಾಧಾನದಿಂದ ಸಪರೇಟ್ ಆಗಿ ಕರ್ಕೊಂಡು ಏನ್ ಮಾಡ್ಬೇಕು? ಅವ್ರಿಗೆ ಶಾಂತ ಭಾವದಿಂದ ಏನ್ ಮಾಡ್ಬೇಕು? ಬುದ್ಧಿ ಹೇಳ್ಬೇಕು, ತಿದ್ದಬೇಕು, ಸರಿಪಡಿಸ್ಬೇಕು. ಯಾಕಪ್ಪ ಅಂತಂದ್ರೆ ಅವನೇನಾಗಿದ್ದಾನೆ? ಕ್ರಿಸ್ತನಲ್ಲಿ ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಆಗಿದ್ದಾರೆ. ಅದರಿಂದ ಅವ್ರನ್ನ ಸರಿಪಡಿಸ್ಬೇಕು. ಹೆಂಗ್ ಸರಿಪಡಿಸ್ಬೇಕು? ಅವ್ರ ಮಾನ ಕಳೆದಲ್ಲ, ಯಾರಿಗೂ ವಿಷಯ ಗೊತ್ತಾಗದಿರಂಗೆ ಗುಪ್ತವಾಗಿಟ್ಟು ಏನ್ ಮಾಡ್ಬೇಕು? ಅವ್ರಿಗೆ ತಿದ್ದಿ ಸರಿ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ನಾವು ದೇವರ ಆತ್ಮನನ್ನ ಹೊಂದ್ಕೊಂಡು ಜೀವಿಸ್ತಾ ಇದ್ದೇವೆ. ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇರ್ತಕ್ಕಂಥ ನಾವು ಈ ತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಚ್ಚರಿಕೆಯಿಂದ ನಮ್ಮ ಕೆಲಸನೇ ಮಾಡಬೇಕು. ಅದರಿಂದ ಈ ರೀತಿಯಾಗಿ ನಡ್ಕೋಬೇಕು ಅಂತ ಹೇಳಿ ಮೊದಲನೇ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಸಭಿಕರಾಗಿರ್ತಕ್ಕಂಥ ನಾವೇನ್ ಮಾಡಬಾರ್ದು ಅಂತಂದ್ರೆ ಪರಸ್ಪರ ಒಬ್ರಿಗೊಬ್ರು ಗುಟ್ಟನ್ನ ರಟ್ಟು ಮಾಡದೆ, ಚಾಡಿ ಹೇಳದೆ, ಅವ್ರ ಮೇಲೆ
ನಾವು ಅವ್ರನ್ನ ನಮ್ಮ ಸ್ವಂತ ಶಾರೀರಿಕ ಸಂಬಂಧಿಕರು ಹೇಗೋ, ಶಾರೀರಿಕ ಅಣ್ಣ ತಮ್ಮ ಹೇಗೋ ಹಾಗೆ ಅವ್ರ ವಿಷಯದಲ್ಲಿ ನಡ್ಕೋಬೇಕು ಎಂಬುದಾಗಿ ಪೌಲನಲ್ಲಿ ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಎರಡನೇ ಭಾಗದಲ್ಲಿ ಏನ್ ನೋಡ್ತಾ ಇದ್ದೇವೆ ಎಂಬ ನೋಡುವಾಗ ವಚನ ಈ ರೀತಿಯಾಗಿ ಹೇಳ್ತದೆ, ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಇವತ್ತು ಸಭೀಕರದ ವಿಷಯ ಆಯ್ತು. ಇವಾಗ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನಿನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ಒಬ್ರು ಏನೋ ಒಂದು ತಪ್ಪಲ್ಲಿ ಸಿಕ್ಬಿದ್ರೆ ಅವ್ರನ್ನೇ ಮಾನ ಕಳಿದಂಗೆ, ಅವ್ರಿಗೆಲ್ಲ ಪಬ್ಲಿಕ್ ಆಗಿ ಅವ್ರಿಗೆ ಅವ್ರ ದೋಷ ಎತ್ತಿ ಹೇಳ್ದಂಗೆ ನೀನೇನ್ ಮಾಡ್ಬೇಕು, ಶಾಂತ ಭಾವದಿಂದ ಅವರು ಗೌರವಪೂರ್ವಕವಾಗಿ ಅವ್ರನ್ನ ತಿದ್ದಿ ಸರಿಪಡಿಸ್ಬೇಕು. ಆ ತರ ನಾವು ಒಂದು ಒಳ್ಳೆ ಬಾಂಧವ್ಯದಲ್ಲಿ ಇರಬೇಕು ಅಂತ ಹೇಳಿ ಪೌಲ್ ತಿಳಿಸ್ತಾ ಮುಂದೆ ಹೇಳ್ತಾ ಇದ್ದಾನೆ. ಸಹೋದರರ ಬಗ್ಗೆ ಆಯ್ತು, ಇವಾಗ ನಿನ್ನ ವಿಷಯದಲ್ಲಿ ನೀನ್ ಎಚ್ಚರಿಕೆಯಾಗಿರು. ಇವಾಗ ಬೇರೆಯನ್ನು ಸರಿಪಡಿಸಕ್ಕೆಲ್ಲ ಮುಂದಾಗಿದೆಯಲ್ಲಪ್ಪ ಮಂಜುನಾಥ, ನಿನ್ನ ವಿಷಯದಲ್ಲಿ ನೀನು ಎಚ್ಚರಿಕೆ ಆಗಿರಂತ ಇವತ್ತು ನನಗೆ ಸ್ವಾಮಿ ಮಾತು, ಇವತ್ತು ನಿಮಗ್ ದೇವ್ರ ಮಾತು. ಏನಂತ ಹೇಳಿ, ಇನ್ನೊಬ್ರಿಗೆಲ್ಲ ಬುದ್ಧಿ ಹೇಳ್ತೀಯ, ಎಲ್ಲ ಮಾಡ್ತೀಯ, ಎಲ್ಲ ಮಾಡ್ತಿರಲ್ಲ, ನೀವೇನ್ ಮಾಡ್ಬೇಡ್ರಿ ಅಂತಂದ್ರೆ ಎಚ್ಚರಿಕೆಯಾಗಿರ್ರಿ. ಯಾಕಂತಂದ್ರೆ ಸೈತಾನ್ ಏನ್ ಮಾಡ್ತಾನೆ, ನಮ್ಮನ್ನೇ ಹಾಳು ಮಾಡಕ್ ನೋಡ್ತಾ ಇರ್ತಾನೆ, ನಮ್ಮನ್ನೇ ಕೆಡ್ಸಕ್ ನೋಡ್ತಾ ಇರ್ತಾನೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾನೆ ಭಕ್ತನು, ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಇವತ್ತು ನಮ್ಮ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರ್ಬೇಕು. ಯಾಕಪ್ಪ ಅಂತಂದ್ರೆ ನಾವ್ ಯಾವಾಗ ಇನ್ನೊಬ್ರಿಗೆ ಕೆಟ್ಟದ್ ಮಾಡಬೇಡ್ರಿ ಅಂತೇಳಿ ನಾನು ಪ್ರಸಂಗ ಮಾಡ್ತೇನೋ ಅವಾಗಲೇ ಸೈತಾನ್ ನನಗೆ ಏನ್ ಮಾಡ್ತಾನೆ ಅಂದ್ರೆ, ನಾನು ಏನ್ ಮಾಡ್ಬೇಡ ಅಂತ ನಿಮಗೆ ಬೋಧನೆ ಮಾಡಿರ್ತಾನಲ್ಲ, ಆ ಕೆಟ್ಟತನ ನನಗೆ ತರ್ತಾನೆ, ಆ ಪಾಪ ನನಗೆ ತರ್ತಾನೆ. ನಾನು ಬಾಳೆಹಣ್ಣು ತಿನ್ಬೇಡ್ರಪ್ಪ ಅಂತ ನಿಮಗೆ ಹೇಳಿದ್ದೆ ಅಂತಂದ್ರೆ ಸೈತಾನ್ ಹೇಳ್ತಾನೆ ನನಗೆ ಬಾಳೆಹಣ್ಣು ತಿನ್ನಿವಾಗ ಅಂತ ಹೇಳಿ ಟೆಂಪ್ಟ್ ಮಾಡ್ತಾನೆ. ಉದಾಹರಣೆ ಹೇಳ್ತಾ ಇರೋದು, ಬಾಳೆಹಣ್ಣು ತಿನ್ನೋದನ್ನ ತಪ್ಪಲ್ಲ, ಉದಾಹರಣೆ ಹೇಳ್ತಾ ಇರೋದು. ಯಾವುದೋ ಒಂದು ಯಾವ ವಿಷಯದಲ್ಲಿ ನಾನು ಪ್ರಸಂಗ ಮಾಡ್ತೇನೋ ಆ ವಿಷಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಸೈತಾನ್ ಏನ್ ಮಾಡ್ತಾನೆ, ನನಗೆ ದುಷ್ಪ್ರೇರಣೆ ಮಾಡ್ತಾನೆ. ನಿಮಗೆ ನಾನು ಮಾಡ್ಬೇಡ್ರಿ ಅಂತ ಹೇಳಿದಾನಲ್ಲ, ಇವಾಗ ಅವನು ಹೇಳ್ತಾನೆ ನೀನ್ ಮಾಡಂತ ಹೇಳಿ. ಹಂಗೆ ನಿಮ್ಗೆ ಅಷ್ಟೇನೆ ನಮ್ಗೆ ಅಷ್ಟೇನೆ, ಎಲ್ಲರಿಗೂ ಯಾರಿಗೂ ಬಿಡಲ್ಲ ಸೈತಾನ. ದುಷ್ಪ್ರೇರಣೆನೆ ಮಾಡ್ತಾನೆ. ಯಾಕೆ ಹೇಳಿ, ಅವನ ಕೆಲಸನೇ ಅದು, ದುಷ್ಪ್ರೇರಣೆ ಮಾಡೋದೇ ಅವನ ಕೆಲಸ, ಸೈತಾನ್ ಕೆಲಸ. ಅದಕ್ಕೆ ನಮ್ಮ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ. ಇನ್ನೊಬ್ರು ಸರಿ ಮಾಡ್ತೇವೆ ತಿಂತೇವೆ, ಸರಿ ಓಕೆ ಒಳ್ಳೇದು, ಆಮೇಲೆ ಇನ್ನೊಬ್ರದಾಯ್ತು, ಆಮೇಲೆ ನಾನು ಏನ್ ಮಾಡ್ಬೇಕು, ನನ್ನ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು, ನೀವು ನಿಮ್ಮ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು. ಯಾಕಂತಂದ್ರೆ ಸೈತಾನ್ ಏನ್ ಮಾಡ್ತಾನೆ, ನಮ್ಗೆ ದುಷ್ಪ್ರೇರಣೆ ಮಾಡ್ತಾನೆ, ಕೆಟ್ಟ ಪ್ರೇರಣೆಯನ್ನ ಆತನು ಮಾಡ್ತಾನೆ. ಯಾಕೆ ಸೈತಾನ್ ಕೆಟ್ಟ ಪ್ರೇರಣೆ ಮಾಡ್ತಾನೆ? ನಮ್ಮನ್ನೇ ಹಾಳು ಮಾಡ್ಬೇಕಂತ ಹೇಳಿ, ನಮ್ಮನ್ನೇ ದೇವರಿಂದ ದೂರ ಮಾಡ್ಬೇಕಂತ ಹೇಳಿ ಏನ್ ಮಾಡ್ತಾನೆ ಅಂತಂದ್ರೆ ಅನೇಕ ದುಷ್ಪ್ರೇರಣೆಗಳನ್ನು ಸೈತಾನ್ ನಮ್ಗೆ ಮಾಡ್ತಾನೆ, ಕೆಟ್ಟ ಆಲೋಚನೆಗಳನ್ನ ಮಾಡ್ತಾನೆ. ನಾವ್ ಯಾವಾಗ ಸರಿಯಾಗಿರೋ ದಾರಿಯಲ್ಲಿ ಹೋಗ್ತಾ ಇರ್ತೇವೋ ಅವಾಗ ಸೈತಾನ್ ಏನ್ ಮಾಡ್ತಾನೆ, ಈ ದಾರಿ ಇಷ್ಟು ತುಂಬಾ ರೌಂಡ್ ಹೊಡ್ಕೊಂಡ್ ಬರ್ಬೇಕಪ್ಪ, ಈ ದಾರಿ ನಾವು ಹೋಗ್ತಾ ಇರ್ತೇವೆ ಒಂದ್ ದಾರಿಯಲ್ಲಿ, ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇರ್ತೇವೆ. ಸೈತಾನ್ ಹೇಳ್ತಾನೆ ಹಿಂಗೆಲ್ಲ ನೀನು ಬಸ್ ಸ್ಟಾಪಿಗೆ ಬರ್ಬೇಕಪ್ಪ ಅಂದ್ರೆ ಹಿಂಗೆಲ್ಲ ರೌಂಡ್ ಹೊಡ್ಕೊಂಡ್ ಬರ್ತೀಯಾ, ಇಲ್ಲ ನೋಡಿ ಶಾರ್ಟ್ ಕಟ್ ಆಗಿದೆ ಅಂತ ಹೇಳಿ ಶಾರ್ಟ್ ಕಟ್ ದಾರಿ ತೋರಿಸ್ತಾನೆ. ಸೈತಾನ್ ಏನ್ ಮಾಡ್ತಾನೆ, ಹತ್ರ ದಾರಿ ತೋರಿಸ್ತಾನೆ ನಮ್ಗೆ. ನಾವ್ ಯಾವಾಗ ಒಳ್ಳೆ ದಾರಿಯಲ್ಲಿ ಕರೆಕ್ಟಾಗಿ ನೀತಿ ನ್ಯಾಯವಾಗಿ ಹೋಗ್ಬೇಕು, ದೇವ್ರ ಭಯದಲ್ಲಿ ಭಕ್ತಿಯಲ್ಲಿ ಬೆಳಿಬೇಕಂತ ಹೇಳಿ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇರ್ತೇವೋ ಅವಾಗ ಸೈತಾನ್ ನಮಗೆ ಅಡ್ಡಗಾಲ್ ಕೊಡೋಕ್ಕೋಸ್ಕರ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬೇರೆ ಶಾರ್ಟ್ ಕಟ್ ರೂಟ್ ತೋರಿಸ್ತಾನೆ, ಅಡ್ಡ ದಾರಿಗಳನ್ನ ತೋರಿಸ್ತಾನೆ, ಬೇಗ ಹೋಗಿ ಮುಟ್ಬೋದು, ಹೋಗ್ಬಿಡು ಅಂತ ಹೇಳಿ. ನಾವ್ ಅವ್ನ ಮಾತು ಕೆಟ್ಕೊಂಡು ಆ ಸಂದು ರೋಡಲ್ಲಿ ಹೋದ್ರೆ ಏನಾಗ್ತದೆ, ಅಲ್ಲಿ ಹೋಗಿ ಯಾವ್ದೋ ಒಂದು ಬಾವಿಯಲ್ಲಿ ಹಳ್ಳದಲ್ಲೋ ಕಾಲುವೆದಲ್ಲೇ ಬಿದ್ದು ನಮಗೆ ಕೇಡಾಗ್ತದೆ. ಅದಕ್ಕೆ ನಮಗೆ ಕೇಡು ಮಾಡ್ಬೇಕಂತ ಹೇಳಿ ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ ಅನೇಕ ದುಷ್ಪ್ರೇರಣೆಗಳನ್ನ ಮಾಡ್ತಾನೆ. ಸೈತಾನನು ಅನೇಕ ದುಷ್ಪ್ರೇರಣೆಗಳ ಮಾಡ್ತಾನೆ, ಅದು ಹೇಳಲಿಕ್ಕೆ ಅಸಾಧ್ಯ. ಅಷ್ಟು ಅವನೇನ್ ಮಾಡ್ತಾನಪ್ಪ ಅಂದ್ರೆ ಸೈತಾನ್ ಬುದ್ಧಿವಂತನಾಗಿ ನಮಗೆ ಅನೇಕ ಸಾರಿ ಕ್ಷಣಕ್ಕೂ ನಮಗೆ ಪ್ರೇರಣೆಗಳು ಮಾಡ್ತಾನೆ. ದುಷ್ಟ ಯೋಚನೆಗಳನ್ನ, ಕೆಟ್ಟ ಯೋಚನೆಗಳನ್ನ ಸೈತಾನ್ ಏನ್ ಮಾಡ್ತಾನೆ, ನಮ್ಮ ತಲೆಯಲ್ಲಿ ತರ್ತಾನೆ, ದುಷ್ಪ್ರೇರಣೆ ಮಾಡ್ತಾನೆ. ಆದ್ರೆ ಎಲ್ಲರಿಗೂ ಕೆಟ್ಟ ಯೋಚನೆ ಬರುತ್ತೆ, ನನಗೆ ಕೆಟ್ಟ ಯೋಚನೆ ಬರುತ್ತೆ, ನಿಮಗೆ ಬರುತ್ತೆ, ಎಲ್ಲರಿಗೂ ಬರುತ್ತೆ, ದುಷ್ಪ್ರೇರಣೆ ಆಗುತ್ತೆ. ಆದ್ರೆ ನಾವೇನಾಗ್ಬಾರ್ದಂದ್ರೆ ಅದಕ್ಕೆ ಒಳಗಾಗಬಾರ್ದು. ದುಷ್ಪ್ರೇರಣೆಗೆ ಏನ್ ಮಾಡ್ಬಾರ್ದು ಅಂತ ಹೇಳಿದ್ರೆ ವಾಕ್ಯಲ್ಲಿ, ದುಷ್ಪ್ರೇರಣೆ ಹೆಂಗೂ ಬರುತ್ತೆ. ನೀನು ಯೇಸು ಸ್ವಾಮಿ ಮಾರ್ಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ದುಷ್ಪ್ರೇರಣೆ ಬಂದೇ ಬರುತ್ತೆ. ಏನ್ ಪಾಸ್ಟರ್ ಅಂದ ತಕ್ಷಣ, ಬಿಷಪ್ ಅಂದ ತಕ್ಷಣ, ವಿಶ್ವಾಸ ಅಂದ ತಕ್ಷಣ ಏನು ಒಳ್ಳೆ ಭಾವನೆನೇ ಬರ್ಬೇಕಂತ ಏನಿಲ್ಲ. ಇವಾಗ ದಾರಿಯಲ್ಲಿ ಹೋದ್ರೆ ನನಗೆ ಲಕ್ಷಾನುಗಂಟ್ಲೆ ದುಷ್ಪ್ರೇರಣೆ ಬರುತ್ತಪ್ಪ, ಕಣ್ಣಿಗೆ ನೋಡಿದಾಗೆಲ್ಲ ದುಷ್ಪ್ರೇರಣೆ ಬರುತ್ತೆ, ಕೆಟ್ಟ ಆಲೋಚನೆಗಳು ಬರುತ್ತೆ, ಎಲ್ಲರಿಗೂ ಬರುತ್ತೆ. ಆದ್ರೆ ನಾವೇನ್ ಮಾಡ್ಬಾರ್ದು, ಆ ದುಷ್ಪ್ರೇರಣೆಗೆ ಒಳಗಾಗಬಾರ್ದು. ದುಷ್ಪ್ರೇರಣೆಗೆ ಏನ್ ಮಾಡಬಾರ್ದು,
ಒಳಗಾಗಬಾರ್ದು. ಸೈತಾನನ ಕೆಲಸ ಏನಪ್ಪಾ ಅಂದ್ರೆ ನಮ್ಮನ್ನ ಟೆಂಪ್ಟ್ ಮಾಡೋದು, ನಮ್ಮನ್ನ ಟ್ರಿಗರ್ ಮಾಡೋದು. ಸೈತಾನ್ ಕೆಲಸ ಏನಪ್ಪಾ ಅಂದ್ರೆ ಸುಮ್ಮನೆ ಇರ್ತೇವೆ ನಾವು, ಹಾಗೆ ಕೆರ್ಕಳಂಗ್ ಮಾಡ್ತಾನೆ. ಒಂದ್ಸಲ ಕೆರ್ಕೊಂಡ್ರೆ ಏನಾಗುತ್ತೆ, ಬೆನ್ನ ಎಲ್ಲ ಒಂದ್ಸಲ ಹಿಂಗ್ ಅನ್ಕೊಳ್ಳಿ ನೀವು, ಏನಾಗುತ್ತೆ, ಕೆರ್ಕೋಬೇಕು ಅನಿಸ್ತದೆ ಅನಿಸುತ್ತಾ ಇಲ್ವಾ? ಹಂಗೆ ಸೈತಾನ್ ಹಂಗೆ ಕೆರೆಯೋದ್ ನಮ್ಮನ್ನ, ಒಂದೊಂದು ವಿಷಯದಲ್ಲಿ ಕೆರೀತಾನೆ, ಒಬ್ಬರನ್ನೇ ಟೆಂಪ್ಟ್ ಮಾಡ್ತಾನೆ. ಏನಕ್ಕೆ? ನಾವು ದುಷ್ಪ್ರೇರಣೆಗೆ ಒಳಗಾಗ್ಬೇಕಂತ ಹೇಳಿ. ಪಾಪಕ್ಕೆ ನಾವು ಒಳಗಾಗಬೇಕು, ಪಾಪಕ್ಕೆ ನಾವು ಸೋತು ಹೋಗ್ಬೇಕು, ಪಾಪದಲ್ಲಿ ಬಿದ್ದೋಗ್ಬೇಕಂತ ಹೇಳಿ ಸೈತಾನ್ ಏನ್ ಮಾಡ್ತಾನೆ, ವಿಧವಾಗಿ ಏನ್ ಮಾಡ್ತಾನೆ ಅಂತಂದ್ರೆ ನಮ್ಗೆ ದುಷ್ಪ್ರೇರಣೆಯನ್ನು ಮಾಡ್ತಾನೆ. ಅವ್ನು ಹೇಳ್ಕೊಂಡ್ ಕುಂದ್ರೆ ಸಂಜೆವರೆಗೆ ಆಗುತ್ತೆ, ಅಷ್ಟೊಂದು ದುಷ್ಪ್ರೇರಣೆಗಳಿದೆ. ಆದ್ರೆ ಅದೆಲ್ಲ ಹೇಳಕ್ ಆಗಲ್ಲ ಇವಾಗ. ಅದರಿಂದ ಸೈತಾನ್ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲಾ ವಿಷಯದಲ್ಲಿ ನಮ್ಗೆ ಏನ್ ಬರುತ್ತೆ, ಕೆಟ್ಟ ಆಲೋಚನೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಆದ್ರೆ ನಾವು ಕೆಟ್ಟ ಆಲೋಚನೆ ಬರೋದ್ ತಪ್ಪಲ್ಲ, ಬಂದುದು ತಪ್ಪಲ್ಲ. ಆದ್ರೆ ಏನ್ ಮಾಡ್ಬಾರ್ದು, ಅದಕ್ಕೆ ಒಳಗಾಗಬಾರ್ದು. ಏನ್ ಮಾಡ್ಬಾರ್ದು? ಒಳಗಾಗಬಾರ್ದು. ಕದಿಬಾರ್ದಂತ ವಾಕ್ಯ ಹೇಳುತ್ತೆ. ಸೈತಾನ್ ಹೇಳ್ತಾನೆ, ಕದ್ಕೋ, ಏನಾಗಲ್ಲ, ಯಾರು ನೋಡ್ತಾ ಇಲ್ಲ ಅಂತ ಹೇಳ್ತಾನೆ. ಯೋಚನೆ ಬರುತ್ತೆ, ಕದಿಯಕ್ಕೆ ಯಾರು ನೋಡ್ತಾ ಇಲ್ಲ, ತಗೊಂಡ್ಬಿಡೋ, ಒಂದು ನೋಟ್ ಬಿದ್ದಿದೆ, ಒಂದು ಕಟ್ಟು ತಗೊಂಡ್ ಇತ್ಕ ಜೇಬಲ್ಲಿ, ಯಾರು ನೋಡ್ತಾ ಇಲ್ಲ ಅಂತ ಹೇಳಿ ಸೈತಾನ್ ಹೇಳ್ತಾನೆ. ನಂದಲ್ಲಪ್ಪ, ಯಾರದ್ರಾಗಲಿ ನಡಿ, ನನ್ಗೆ ಯಾಕೆ ಅದು ಸಾವಾಸ ಅಂತ ಹೇಳಿ ಮುಂದಕ್ಕೆ ಹೋದ್ರೆ ಸರಿ. ಹೌದಲ್ಲ, ಯಾರು ನೋಡ್ತಾ ಇಲ್ಲಲ್ಲ ಅಂತ ತಕ್ಕನಂಗೆ ಜೇಬಲ್ಲಿ ಕಂಡ್ರೆ ಒಳಗಾದಂಗೆ. ಯಾರ್ದಾರ ಯಾಕಲ್ಲಪ್ಪ, ನಂದಂತ್ರ ಅಲ್ಲ ಅಂತ ಹೇಳಿ ಸುಮ್ಮನೆ ಹೋಗ್ಬಿಟ್ರೆ. ಹಂಗೆ ಪ್ರತಿಯೊಂದು ವಿಷಯದಲ್ಲಿ ಹಂಗೆ ಏನ್ ಮಾಡ್ತಾನೆ ಸೈತಾನ್, ನಮ್ಮನ್ನೇ ಶೋಧಿಸ್ತಾನೆ. ಪ್ರತಿಯೊಂದು ವಿಷಯದಲ್ಲಿ ಏನ್ ಮಾಡ್ತಾನೆ, ನಮ್ಮನ್ನೇ ಒಳಗಾಗ್ಬೇಕು. ನಾವು ಶೋಧನೆ ಒಳಗಾಗಬೇಕು, ದುಷ್ಪ್ರೇರಣೆ ಒಳಗಾಗ್ಬೇಕು. ಆತನ ಕೊಡ್ತಕ್ಕಂಥ ಆಲೋಚನೆಗಳಿಗೆ ಒಳಗಾಗ್ಬೇಕಂತ ಹೇಳಿ ಹೊಂಚಾಕಿ ಕಾಯ್ಕೊಂಡಿರ್ತಾನಂತೆ ಸೈತಾನ್. ಹೆಂಗೆ? ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಹೆಂಗ್ ಮಾಡ್ತಾನಂತೆ, ಹೊಂಚಾಕೊಂಡು ಕಾಯ್ಕೊಂಡಿರ್ತಾನೆ. ಸಿಂಹ ಬೇಟೆ ಹೆಂಗಾಡುತ್ತೆ, ಅಡ್ಕೊಂಡು ಇಟ್ಕೊಂಡು ಸಬ್ಳ ಮಾಡ್ದಂಗೆ ಸೈಲೆಂಟ್ ಆಗಿ ಇರುತ್ತೆ. ಬೇಟೆ ಹಿಡಿಬೇಕಪ್ಪ ಅಂತಂದ್ರೆ ಅದೆಲ್ಲ ಗರ್ಜನೆ ಮಾಡ್ಕೊಂಡಿದ್ರೆ ಯಾವ ಜಿಂಕೆಗಳಾಗ್ಲಿ, ಕಾಡು ಮೃಗ ಇಲ್ಲಿ ಬರುತ್ತಾ, ಅದಕ್ಕೆ ಆಹಾರವಾಗಿ ಸಿಕ್ಕುತ್ತಾ? ಗರ್ಜನೆ ಮಾಡ್ಕೊಂಡಿದ್ರೆ ಎಲ್ಲ ಕಿತ್ಕಟ್ಟು ಓಡೋಗ್ಬಿಡುತ್ತೆ ಅಲ್ವಾ? ಬೇಟೆ ಆಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅದು ಸೈಲೆಂಟ್ ಆಗಿರ್ಬೇಕು. ಅದ್ರ ಸುಳಿವ ಯಾವಕ್ಕೂ ಗೊತ್ತಾಗ್ಬಾರ್ದು, ಹಂಗಿರ್ಬೇಕು. ಹಂಗಿದ್ಬಿಟ್ಟು ಪ್ರಾಣಿಗಳಿಗೆ ಬೈಲಿ ಬಂದ ತಕ್ಷಣ ಏನ್ ಮಾಡ್ತದೆ, ಲಬಕ್ ಅಂತ ಹಿಡ್ಕೊಂಡ್ಬಿಡೋದು ಅಲ್ವಾ? ಹಂಗೆ ಸೈತಾನ್ ನಮ್ಮನ್ನು ಹಿಡ್ಕೊಳಕ್ ಏನ್ ಮಾಡ್ತಾನೆ, ಹಾಕ್ತಾನೆ. ಒಂದೊಂದೇ ಬಿಸ್ಕೆಟ್ ಹಾಕಿರ್ತಾನೆ, ದಾರು ಉದ್ದಕ್ಕದ್ ಬಿಸ್ಕೆಟ್ ಹಾಕಿರ್ತಾನೆ ನಮಗೆ ಟೆಂಪ್ಟ್ ಮಾಡಕ್ಕೆ. ನಾವ್ ಯಾವ ಬಿಸ್ಕೆಟ್ ತಿನ್ನಕ್ಕೆ ಆಸೆ ಪಟ್ಟು ಎತ್ಕೊಂತೇವ, ಅಲ್ಲಿ ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಬಿದ್ದೋಗ್ತೇವೆ. ಅದರಿಂದ ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ನಾವು ದುಷ್ಪ್ರೇರಣೆಗಳಿಗೆ ಒಳಗಾಗಬಾರ್ದು. ಇವತ್ತು ನಿಮಗೆ ಎಷ್ಟು ಸಾವಿರಾರು ದುಷ್ಪ್ರೇರಣೆ ಬರುತ್ತೆ, ನನಗೆ ಸಾವಿರಾರು ದುಷ್ಪ್ರೇರಣೆ ಬರುತ್ತೆ. ಅದರಿಂದ ಆ ದುಷ್ಪ್ರೇರಣೆಗೆ ನಾವು ಒಳಗಾಗಬಾರ್ದು. ಒಳಗಾಗದಂಗೆ ಏನ್ ಮಾಡ್ಬೇಕಂತ ನಾವು ಸೈತಾನನನ್ನ ಜಯಿಸ್ಬೇಕು. ಅದಕ್ಕಾಗಿ ದೇವ್ರು ನಮ್ಮನ್ನೇ ಕರೆದಿದ್ದಾನೆ. ನನಗೂ ನಿಮ್ಗೂ ಮಾತ್ರ ಅಲ್ಲ ದುಷ್ಪ್ರೇರಣೆ, ಯೇಸು ಸ್ವಾಮಿಗೂ ದುಷ್ಪ್ರೇರಣೆ ಬಂತ ಇಲ್ವಾ? ಬಂದಿದೆ ಇಲ್ವಾ ದುಷ್ಪ್ರೇರಣೆ? ಯೇಸು ಸ್ವಾಮಿಗೆ ಬಂತು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅದನ್ನ ನೋಡ್ತೇವೆ. ಈಗ ಸೈತಾನ್ ಏನ್ ಮಾಡಿದ್ನಪ್ಪ ಅಂತಂದ್ರೆ ಯೇಸು ಸ್ವಾಮಿನೂ ಸಹ ಬಿಡ್ಲಿಲ್ಲ. ಯಾಕಂತಂದ್ರೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದಂತ ಸಮಯದಲ್ಲಿ ಸಂಪೂರ್ಣ ಮಾನವನಾಗಿದ್ದ. ಆತನು ಸೋಲುವಂತ ಎಲ್ಲಾ ಅವಕಾಶಗಳಿತ್ತು, ಅದು ಅವನಿಗೆ ಗೊತ್ತಿತ್ತು ಸೈತಾನನಿಗೆ. ಯೇಸು ಈ ಭೂಮಿಗೆ ಬಂದಾಗ ಪರಿಪೂರ್ಣವಾಗಿ ಮಾನವನಾಗಿದ್ರಿಂದ ಆತನನ್ನ ಸೋಲಿಸ್ಲಿಕ್ಕೆ ತುಂಬಾ ಅವಕಾಶ ಇತ್ತು. ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ ಪರಿಪೂರ್ಣವಾಗಿ ಮಾನವನಾಗಿದ್ದ. ಅದರಿಂದ ಅದಕ್ಕೆ ಹಸುವಾಯ್ತು, ನಿದ್ದೆ ಮಾಡ್ದ, ಊಟ ಮಾಡ್ದ, ನೀರ್ ಕುಡ್ದ, ಎಲ್ಲಾ ಮಾಡ್ದ. ಮಾನವರು ಮಾಡ ಎಲ್ಲದನ್ನು ಮಾಡ್ದ, ಪಾಪನಲ್ಲ, ಎಲ್ಲಾ ಮಾಡ್ದ. ಅದಕ್ಕೆ ಸೈತಾನಿಗೆ ಗೊತ್ತಿತ್ತು, ಈತನ ಇವತ್ತೇನಾಗಿದ್ದಾರಪ್ಪ, ಈ ಭೂಲೋಕದಲ್ಲಿ ಪರಿಪೂರ್ಣವಾಗಿ ಮಾನವನಾಗಿದ್ದಾನೆ. ಇವನನ್ನ ನಾನೇನ್ ಮಾಡಬಹುದು ಅಂತಂದ್ರೆ, ಇವನಿಗೆ ದುಷ್ಪ್ರೇರಣೆಯನ್ನ ಮಾಡಬಹುದು, ಇವನನ್ನ ನಾನು ಬೀಳಿಸ್ಬಹುದು, ಇವನನ್ನ ನಾಶ ಮಾಡಬಹುದು, ಇವನು ಭೂಮಿಗೆ ಬಂದಂತ ಉದ್ದೇಶನ ಕೆಡಿಸ್ಬಹುದು ಅಂತ ಹೇಳಿ ಸೈತಾನನಿಗೆ ಗೊತ್ತಿತ್ತು. ಅದಕ್ಕೇನೆ ಯೇಸು ಸ್ವಾಮಿ 40 ದಿವಸ ಉಪವಾಸ ಇರ್ತಾರಲ್ವಾ, ಅದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. 4ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನ 1ರಿಂದ ಮುಂದಷ್ಟು ನೋಡ್ತಾ ಇದ್ದೇವೆ. ಇಲ್ಲಿ ಯೇಸು ಸ್ವಾಮಿ 40 ದಿನ ಉಪವಾಸ ಇರ್ತಾ ಇದ್ದಾರೆ. ಉಪವಾಸ ಇದ್ದ ತರುವಾಯ ಈ ಉಪವಾಸ ಎಲ್ಲ ಮುಗೀತು. ಅದೆಲ್ಲ ಮುಗಿದು ಇನ್ನೇನ್ ಮಾಡ್ಬೇಕು, ಪರಲೋಕ ರಾಜ್ಯದ ಕುರಿತಾಗಿ ಪೂರ್ಣಾವಧಿ ಆತನು ಸಾರ್ಲಿಕ್ಕೆ ಮುಂದಾಗ್ಬೇಕಂತ ಹೇಳಿ ಆಲೋಚಿಸುವ ಸಮಯದಲ್ಲಿ ಸೈತಾನ್ ಬರ್ತಾ ಇದ್ದಾನೆ. ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ಉಪವಾಸ ಆದ್ಮೇಲೆ ಆತನ ಯೇಸು ಸ್ವಾಮಿ ತುಂಬಾ ಹಸುವಾಗಿತ್ತು ಅಲ್ವಾ. ಹಸುವಾದಾಗ ಏನ್ ಹೇಳ್ತಾನೆ ಆ ಶೋಧಕ, 4ನೇ ಅಧ್ಯಾಯ 3ನೇ ವಚನ, ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನ ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಅಂದನು. ಸೈತಾನ್ ಏನ್ ಮಾಡ್ತಾನೆ ಇಲ್ಲಿ, ದುಷ್ಪ್ರೇರಣೆ ಮಾಡ್ತಾ ಇದ್ದಾರೆ. ಯಾರಿಗೆ? ಯೇಸು ಸ್ವಾಮಿಗೆ ದುಷ್ಪ್ರೇರಣೆ ಮಾಡ್ತಾ ಇದ್ದಾನೆ. ಹಂಗಾದ್ರೆ ಯೇಸು ಸ್ವಾಮಿ ರೊಟ್ಟಿ ಮಾಡ್ಕೊಂಡು ತಿನ್ನೋದು ತಪ್ಪ? ಹಂಗಾದ್ರೆ ತಪ್ಪ?
ಸರಿನಾ? ಎಲ್ಲದಕ್ಕೂ ತಲೆ ಆಡಿಸ್ತೀರಪ್ಪ. ದುಷ್ಪ್ರೇರಣೆ ಮಾಡ್ತಾನೆ. ಏನಕ್ಕೆ? ತನ್ನ ಮಾತನ್ನು ಕೇಳ್ಬೇಕಂತ ಹೇಳಿ. ಯೇಸು ಸ್ವಾಮಿ ಉಪವಾಸ ಇನ್ನೂ ಮುಗ್ದಿಲ್ಲ, ಯೇಸು ಸ್ವಾಮಿಗೆ ಇನ್ನೂ ತಿನ್ಬೇಕಂತ ಹೇಳಿ ಅನ್ಸಿಲ್ಲ. ಸೈತಾನ್ ಮಾತನ್ನು ಕೇಳಿ ಸೈತಾನ್ ಒಳಗಾಗ್ಬೇಕಂತ ಹೇಳಿ ಯೇಸು ಸ್ವಾಮಿ ಅನ್ಸಿಲ್ಲ. ಆದ್ರೆ ಸೈತಾನ್ ಹೇಳ್ತಾನೆ, ನೀನ್ ತುಂಬಾ ಹಸ್ಕೊಂಡ್ಬಿಟ್ಟಿದ್ಯಾ ನೋಡು, ರೊಟ್ಟಿ ತಿನ್ನಪ್ಪ ಮಾಡ್ಕೊಂಡು, ಇಲ್ಲೇ ಕಲ್ಲಿದೆ, ನೀನ್ ದೇವ್ರ ಮಗ ಅಲ್ವಾ ಅಂತ ಹೇಳಿ ಶೋಧನೆ ಕೊಡ್ತಾನೆ. ಹಂಗೆ ನನ್ಗೆ ನಿನ್ಗೆ ಶೋಧನೆ ಕೊಡೋದು. ಬಹಳ ದಾಹ ಆಗಿಬಿಟ್ಟಿದ್ಯಪ್ಪ, ಬಹಳ ದಾಹ ಆಗಿಬಿಟ್ಟಿದ್ಯಮ್ಮ ನೀನ್ ಈ ವಿಷಯದಲ್ಲಿ, ಈ ತರ ಅಡ್ಡದಾರಿ ಹಿಡಿ, ಈ ತರ ಪಾಪ ನೀನ್ ಮಾಡು ಅಂತ ಹೇಳಿ ಏನ್ ಮಾಡ್ತಾನೆ ಸೈತಾನಿನ. ನಿನ್ನ ಹಸುವೆಲ್ಲ ಗೊತ್ತೈತಿ ಸೈತಾನನಿಗೆ. ಯೇಸುವಿನ ಹಸು ಗೊತ್ತಿದ್ರಿಂದ ಸೈತಾನ್ ಏನ್ ಮಾಡ್ತಾನೆ, ಯೇಸುವಿನ ಬಳಿಗೆ ಹೋಗ್ಬಿಟ್ಟು ದುಷ್ಪ್ರೇರಣೆ ಮಾಡ್ತಾನೆ ಅಲ್ವಾ? ಹಂಗೆ ಸೈತಾನಿನ ನನ್ನ ಹಸು ಏನಂತ ಗೊತ್ತು, ನಿಮ್ಮ ಹಸು ಏನಂತ ಗೊತ್ತು. ಅವಾಗ ಬಂದು ನಮಗೆ ಏನ್ ಮಾಡ್ತಾನೆ, ಇದೇ ತರ ಹೇಳ್ತಾನೆ, ನೋಡು ನೀನ್ ಈ ವಿಷಯದಲ್ಲಿ ತುಂಬಾ ಹಸ್ತಿದೀಯ, ಈ ರೀತಿಯಾಗಿ ನಡ್ಕೋ, ಈ ರೀತಿಯಾಗಿ ಮಾಡು, ನಿನಗೇನು ಆಗಲ್ಲ, ಹಾನಿ ಏನಾಗಲ್ಲ, ನಿನಗೆ ಚೆನ್ನಾಗೇ ಇರ್ತೀಯ ನೀನು, ನಿನಗೇನು ತೊಂದರೆ ಇಲ್ಲ, ಇದರಿಂದ ತಿನ್ನು ಅಂತ ಹೇಳಿ ಹೇಳ್ತಾನೆ ಸೈತಾನ್. ಏನಕ್ಕೆ? ನಮ್ಮನ್ನು ಹಾಳು ಮಾಡಕ್ಕೆ, ನಮ್ಮ ಕರ್ತನ ಕುರಿತಾಗಿರ್ತಕ್ಕಂಥ ನಮ್ಮ ಯೋಜನೆ ಹಾಳು ಮಾಡಕ್ಕೆ ಸೈತಾನ್ ಏನ್ ಮಾಡ್ತಾನೆ, ಈ ತರ ದುಷ್ಪ್ರೇರಣೆ ಮಾಡ್ತಾನೆ. ಅಷ್ಟಕ್ಕೆ ಬಿಟ್ನ ಸೈತಾನ್ನು ತಿನ್ನೋ ವಿಷಯದಲ್ಲಿ ಅಷ್ಟೇ ಅಲ್ಲ, ಮುಂದುವರ್ಸಲ್ಲಿ ನೋಡ್ತಾ ಇದ್ದೇವೆ. ಸೈತಾನ್ ಗದರ್ಸ್ ಕಳಿಸ್ತಾ ಇದಾರೆ ಯೇಸು ಸ್ವಾಮಿ ಅಲ್ವಾ, ಮನುಷ್ಯ ರೊಟ್ಟಿ ತಿಂದ್ರೆ ಮಾತ್ರದಿಂದ ಬದುಕಲ್ಲ, ದೇವ್ರ ಬಾಯಿಂದ ಹೊರಡ ಎಲ್ಲಾ ಮಾತಿಂದ ಬದುಕ್ತಾರೆ ಅಂತ ಹೇಳಿ ವಚನ ಇದೆ, ಹೋಗಂತ ಸೈತಾನ್ ಅಂತ ಗದರ್ಸ್ತಾರೆ. ಹಂಗೆ ನಾವು ಗದರ್ಸ್ಬೇಕು ಸೈತಾನನ್ನೇ. ನಾನು ಈ ಪಾಪ ಮಾಡಿದ್ರೆ ಅಷ್ಟೇ ಅಲ್ಲ ಬದುಕೋದು, ಈ ತಪ್ಪು ಮಾಡಿದ್ರೆ ಅಷ್ಟೇ ಅಲ್ಲ ಬದುಕೋದು, ನಾನು ಈ ತಪ್ಪು ಮಾಡ್ದೇನೂ ಸಹ, ಈ ಪಾಪ ಮಾಡ್ದೇನೂ ಸಹ ನಾನು ಬದುಕಕ್ಕೆ ಸಾಧ್ಯ ಐತೆ ಅಂತ ಹೇಳಿ ನಾವೇನ್ ಮಾಡ್ಬೇಕು, ಸೈತಾನನಿಗೆ ಸೋಲಿಸ್ಬೇಕು, ಅವ್ನು ಟೆಂಪ್ಟ್ ಮಾಡಕ್ ಬರುವಾಗ. ಹಾಗೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಸೈತಾನನ್ನೇ ಸೋಲಿಸ್ತಾರೆ. ಎರಡನೇದಾಗಿ ಆತನೇ ಮಾಡ್ತಾನೆ, 5ನೇ ವಚನ ಹೇಳ್ತದೆ, ಸೈತಾನನು ಆತನನ್ನ ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಗೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರದದೇ ಅಲ್ಲ ಎಂದು ಹೇಳಿದನು. ಇವಾಗ ಮುಗಿಸ ಬಿಡೋಣ ಇವನು ಅಂತ ಹೇಳಿ ಯೋಚನೆ. ರೊಟ್ಟಿ ಅಂತೂ ತಿಂದಿಲ್ಲ ಇವನು, ಯೇಸು ಸ್ವಾಮಿ ಮನುಷ್ಯ ಆಗಿದ್ನಲ್ವಾ, ರೊಟ್ಟಿ ಅಂತೂ ತಿಂದಿಲ್ಲ, ನನ್ಗೆ ಒಳಗಾಗ್ಲಿಲ್ಲ ಇವನು. ಇವಾಗ ಏನ್ ಮಾಡ್ತಾನೆ, ಇನ್ನೂ ಒಂದು ವಚನ ತಗೊಂಡು ಹೋಗಿ ಧುಮಿಕ್ ಬಿಡು, ನೀನು ಎತ್ತರವಾಗಿರೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿಂದ ಧುಮುಕು. ಧರ್ಮಶಾಸ್ತ್ರ ಹೇಳುತ್ತೆ ಏನಂತ ಹೇಳಿ, ನಿನ್ನ ಕಾಲು ಕಲ್ಲಿಗೆ ತಗಲ್ದಂಗೆ ಏನ್ ಮಾಡ್ತಾರೆ, ದೇವದೂತರು ಬಂದು ಎತ್ಕೊಂತಾರೆ ಅಂತ ಹೇಳ್ತಾ ಇದೆಲ್ಲ, ಧುಮಿಕ್ ಬಿಡು ಅಂತ ಹೇಳಿ ಶೋಧನೆ ಕೊಡ್ತಾರೆ. ಯಾರಿಗೆ ಕೊಡ್ತಾ ಇದಾರೆ? ಯೇಸು ಸ್ವಾಮಿ ಕೊಡ್ತಾರೆ ಅಲ್ವಾ? ಅಂದ್ರೆ ದೇವ್ರನ್ನ ಪರೀಕ್ಷೆ ಮಾಡಕ್ ಹೇಳ್ತಾರೆ. ಹಂಗೇನೆ ಸೈತಾನ್ ನನಗೂ ನಿನಗೂ ಏನ್ ಮಾಡ್ತಾನೆ, ದುಷ್ಪ್ರೇರಣೆ ಮಾಡ್ತಾನೆ. ಏನಂತ ಹೇಳಿ, ದೇವ್ರನ್ನ ಪರೀಕ್ಷೆ ಮಾಡಕ್ಕೆ, ದೇವ್ರ ಕಾರ್ಯವನ್ನು ಪರೀಕ್ಷೆ ಮಾಡುವಂತೆ ಏನ್ ಮಾಡ್ತಾನೆ ಸೈತಾನ್, ಅನೇಕ ವಿಧವಾದ ದುಷ್ಪ್ರೇರಣೆಗಳು ಮಾಡ್ತಾನೆ ನಮಗೆ. ನೀನ್ ಹೆಂಗೂ ಸಾಯಂಗಿಲ್ಲ, ಈ ಹಣ್ಣು ತಿಂದ್ಬಿಡು ಅಂತ ಹೇಳಿ ಹೌಳಿಗೆ ಹೇಳಿದ್ನಲ್ಲ, ಹಂಗೆ ನನಗೂ ನಿನಗೆ ಹೇಳ್ತಾನೆ, ಹೆಂಗೂ ನೀ ಏನ್ ಸತ್ತೋಗಲ್ಲ, ಹೆಂಗೂ ನಿನ್ನೆ ನರಕಕ್ಕೆ ಹೋಗಲ್ಲ, ಮಾಡ್ಬಿಡು ಇದನ್ನ, ತಿಂದ್ಬಿಡು ಇದನ್ನ, ಈ ರೀತಿಯಾಗಿ ಜೀವಿಸ್ಬಿಡು, ಈ ರೀತಿಯಾಗಿ ಹೋಗ್ಬಿಡು, ಆಗ್ಬಿಡ್ಲಿ ಅಂತೇಳಿ ಏನ್ ಮಾಡ್ತಾನೆ, ಅನೇಕ ವಿಷಯಗಳಲ್ಲಿ ನಮ್ಗೇನ್ ಮಾಡ್ತಾನೆ ಅಂದ್ರೆ ಸೈತಾನ್ನು ದುಷ್ಪ್ರೇರಣೆ ಮಾಡ್ತಾನೆ. ಏನಕ್ಕೆ? ದೇವರನ್ನ ಪರೀಕ್ಷೆ ಮಾಡ್ಬೇಕು ನಾವು ಅಂತ ಹೇಳಿ. ನಾವು ದೇವ್ರನ್ನ ಪರೀಕ್ಷಿಸಬಾರ್ದು ಅಲ್ವಾ? ದೇವ್ರನ್ನ ಪರೀಕ್ಷಿಸೋದೇನಿದೆ, ಆತನ ಕಾಪಾಡ್ತಾನೆ ಅಂದ್ರೆ ಕಾಪಾಡ್ತಾನೆ. ಅವ್ನು ನಮ್ಮ ಹಾಗೆ ಎರಡು ಮಾತಿನವನಲ್ಲ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ಅದರಿಂದ ನಾವು ದೇವ್ರ ಪರೀಕ್ಷೆ ಮಾಡಕ್ ಮುಂದಾಗಬಾರ್ದು. ದೇವ್ರು ಬಂದು ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಟ್ರೈನ್ ಟ್ರ್ಯಾಕಿಗೆ ಕತ್ತು ಹಾಕಿ ಮಲ್ಕೊಂಡ್ರೆ ಕಾಪಾಡ್ತಾನಂತ ವಾಕ್ಯ ಹೇಳುತ್ತಂತ ಹೇಳಿ ಏನಾಗುತ್ತೆ? ಸೈತಾನ್ ಹೇಳ್ತಾನೆ, ವಾಕ್ಯ ಎಲ್ಲ ಹೇಳ್ದಲ್ಲಪ್ಪ ಮಂಜುನಾಥ, ಹೋಗಂಗ ಟ್ರೈನ್ ಹತ್ರ ಹೋಗಿ ಮಲ್ಕೊಂಡ್ಬಿಡು, ದೇವ್ರು ಕಾಪಾಡ್ತಾನೆ ನಿನ್ನ ಅಂತ ಹೇಳ್ತಾನೆ ಅಂತ ಹೇಳಿ ನಾನು ಹೋಗಿ ಮಲ್ಕೊಂಡ್ರೆ ಏನಾಗ್ತೀನಿ, ನನ್ ಕತ್ತಿರಲ್ಲ ದೇಹದಲ್ಲಿ ಅಲ್ವಾ? ಇದು ದುಷ್ಪ್ರೇರಣೆ. ಸೈತಾನ್ ಹಿಂಗೆ ಕೊಡೋದು ಬೇರೆ ಬೇರೆ ವಿಷಯದಲ್ಲಿ. ವಾಕ್ಯ ಹೇಳುತ್ತಲ್ಲ ಕಾಪಾಡ್ತಾನೆ ಅಂತ ಹೇಳಿ ಹೋಗು ಮಲ್ಕೋ, ಹಂಗೆ ಸೈತಾನ್ ಏನ್ ಮಾಡ್ತಾನೆ, ನಮ್ಗೆ ದುಷ್ಪ್ರೇರಣೆ ಮಾಡ್ತಾನೆ. ಅದಕ್ಕೆ ಎಚ್ಚರವಾಗಿರ್ಬೇಕು. ಯೇಸು ಸ್ವಾಮಿ ಎಚ್ಚರವಾಗಿದ್ರು, ಅದಕ್ಕೇನೇನ್ ಮಾಡಿದ್ರು, ಸೈತಾನನ್ನೇ ಸೋಲ್ಸಿದ್ರು. ಇವತ್ತು ನಾನು ನೀನು ಎಚ್ಚರವಾಗಿಲ್ಲ ಅಂದ್ರೆ ನಾವೇನ್ ಮಾಡ್ತೇವೆ, ಮಲ್ಗೆ ಬಿಡ್ತೇವೆ, ಹೌದಲ್ಲ ಅಂತ ಹೇಳಿ ಹಾಗೆ ನಾವು ಮಾಡಿ ಏನ್ ಮಾಡ್ತೇವೆ ಅಂತಂದ್ರೆ, ನಾವು ಸೈತಾನನ ಬೀಸುವಂತ ಬಲೆಯಲ್ಲಿ ಸಿಕ್ಕು ನಾಶವಾಗ್ತೇವೆ. ಅದರಿಂದ ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರೋ ಅಂತ ಹೇಳಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸೋದನ್ನ ನಾವು ನೋಡ್ತಾ ಇದ್ದೇವೆ. ಮುಂದುವರಿಸಿ ಯೇಸು ಸ್ವಾಮಿ ಬಗ್ಗೆ ನೋಡುವಾಗ, ಯೇಸು ಸ್ವಾಮಿಗೆ ದುಷ್ಪ್ರೇರಣೆ ಮಾಡಿದಂತ ಸೈತಾನ ಅಷ್ಟಕ್ಕೆ ಬಿಡದಾನೆ, ಏನ್ ಮಾಡಿದಾನೆ, ಮುಂದುವರಿಸಿ ವಚನ ಹೇಳ್ತಾ ಇದೆ. ಬಳಿಕ 8ನೇ ವಚನ,
ಬಳಿಕ ಸೈತಾನನು ಆತನನ್ನ ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂತನು. ಯೇಸು ಅವನಿಗೆ, ಸೈತಾನ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಹೇಳಿದನು. ಬಳಿಕ ಸೈತಾನ ಆತನ್ನ ಬಿಟ್ಟು ಹೋದ್ನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತೆ ಅಷ್ಟಕ್ಕೆ ಬಿಡ್ದಂಗೆ ಏನ್ ಮಾಡ್ತಾನೆ, ನನಗೆ ಅಡ್ಡ ಬಿದ್ದುಬಿಡು, ಎಲ್ಲಾ ಕೊಡ್ತೀನಿ ನಿನಗೆ ಅಂತ ಹೇಳ್ತಾರೆ. ಯಾಕೆ ಎಲ್ಲಾ ಕೊಡ್ತೀನಿ ಅಂತ ಸೈತಾನ ಯೇಸು ಸ್ವಾಮಿಗೆ ಹೇಳ್ತಾರೆ? ಯೇಸು ಸ್ವಾಮಿ ಎಲ್ಲಾ ಕಳ್ಕೊಂಡೇ ಬಂದಿದ್ರು, ಇಲ್ಲಿ ಭೂಮಿಗೆ ಬರುವಾಗ ಎಲ್ಲಾ ಬಿಟ್ಟೇ ಬಂದಿದ್ರು. ಯೇಸು ಸ್ವಾಮಿಗೆ ಈ ಲೋಕದಲ್ಲಿ ಬಂದಾಗ ಯಾವುದು ಇರಲಿಲ್ಲ, ಸ್ವಾಸ್ಥ್ಯ, ಆಸ್ತಿ, ಯಾವುದು ಅಧಿಕಾರ ಈ ಭೂಮಿಯಲ್ಲಿ ಇರಲಿಲ್ಲ. ಆತನು ಹೇಗೆ ನರನು ಪಾಪ ಮಾಡಿ ಆತನು ಬಿದ್ದು ಹೋಗಿದ್ನೋ ಅದೇ ಆದಾಮನ ರೀತಿಯಲ್ಲಿ, ಅದೇ ದುರ್ಬಲ ದೇಹದಲ್ಲಿ, ದುರ್ಬಲ ಸ್ಥಿತಿಯಲ್ಲಿ ಯೇಸು ಸ್ವಾಮಿ ಬಂದಿದ್ರು. ಎಲ್ಲ ಶಕ್ತಿ ಇದ್ರು, ಅದನ್ನೇ ಅಲ್ಲೇ ಕಳಚಿಟ್ಬಿಟ್ಟು ಸಾಮಾನ್ಯ ಮನುಷ್ಯನಾಗಿ ಬಂದಿದ್ದ. ಅದಕ್ಕೇನೆ ಹೇಳ್ತಾರೆ, ಕಾಮನ್ ಮ್ಯಾನ್ಗೆ ಹೇಳ್ತಾನೆ ಸೈತಾನ್ ಇವಾಗ ಬಂದು ಏನಂತ ಹೇಳಿ, ನನಗೆ ಒಂದ್ಸರಿ ನಮಸ್ಕಾರ ಮಾಡ್ಬಿಡು, ಯಾರು ನೋಡಲ್ಲ ಇಲ್ಲಿ, ನಿನಗೆಲ್ಲಾ ವೈಭವ ನೋಡು, ಇಷ್ಟೆಲ್ಲ ಇದು ಪ್ರಪಂಚದ ವೈಭವ ನಿನಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಯಾರಿಗೆ? ಸೈತಾನ್ ಯಾರಿಗೆ ಹೇಳ್ತಾನೆ? ಯೇಸು ಸ್ವಾಮಿ ಹೇಳ್ತಾನೆ. ಹಂಗೆ ನನಗೂ ನಿಮ್ಗೆ ಸೈತಾನ್ ದುಷ್ಪ್ರೇರಣೆ ಮಾಡ್ತಾನೆ, ಈ ತರ ಮಾಡಿ ನೀನು ಈ ಕೆಲಸ ಮಾಡು, ನಿನಗೇನ್ ಮಾಡ್ತೇನೆ, ಇಷ್ಟೆಲ್ಲ ಸಿಕ್ಕತ್ತೆ, ನಿನಗೆ ಪ್ರಾಪರ್ಟಿ ಸಿಕ್ಕತ್ತೆ, ಆಸ್ತಿ ಸಿಕ್ಕತ್ತೆ, ಎಲ್ಲ ಸಿಕ್ಕತ್ತೆ, ಎಲ್ಲ ಮಾಡ್ಕೊಡ್ತೀನಿ ನಿನಗೆ, ನೀನೇನ್ ಮಾಡು, ನಾನ್ ಹೇಳಂಗ್ ಮಾಡು. ಸೈತಾನ್ ಏನ್ ಮಾಡ್ತಾನೆ, ಅನೇಕ ದುಷ್ಪ್ರೇರಣೆಗಳು ಮಾಡ್ತಾನೆ. ನಾವು ದೇವ್ರಿಗೆ ವಿರುದ್ಧವಾಗಿರ್ತಕ್ಕಂಥ ಕೆಲಸ ಮಾಡಕ್ಕೆ, ದೇವ್ರ ವಿರುದ್ಧವಾಗಿರ್ತಕ್ಕಂಥ ಯೋಚನೆ ಮಾಡಕ್ಕೆ ಏನ್ ಮಾಡ್ತಾನೆ ಸೈತಾನು, ವಿಧವಾಗಿ ನಮ್ಮನ್ನ ದುಷ್ಪ್ರೇರಣೆ ಮಾಡ್ತಾನೆ. ಅದಕ್ಕೇನೆ ದೇವ್ರ ವಾಕ್ಯ ಹೇಳುತ್ತೆ, ಹೀಗ್ ಮಾಡ್ತಾನೆ ಅವನು. ಅದರಿಂದ ನಿಮ್ ವಿಷಯದಲ್ಲಿ ಏನ್ ಮಾಡ್ರಿ, ನೀವು ಎಚ್ಚರಿಕೆಯಿಂದ ಇರ್ರಿ. ಏನ್ ಮಾಡ್ಬಾರ್ದು ನಾವು, ಸೈತಾನ್ ನಮಗೆ ಕೊಡ್ತಕ್ಕಂಥ ದುಷ್ಪ್ರೇರಣೆಗೆ ಒಳಗಾಗದೆ ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಸೈತಾನ್ ನಿಂತವನು ಆಗಿದ್ದಾನೆ ಅಂತ ಹೇಳಿ ನಮಗೆ ಗೊತ್ತಿರ್ತಂತ ನಾವು, ತಿಳಿದಂತ ನಾವು ಏನ್ ಮಾಡ್ಬೇಕಾಗಿದೆ, ಯೇಸು ಸ್ವಾಮಿ ಹೇಗೆ ಆ ಸೈತಾನನಿಗೆ ಒಳಗಾಗಲಿಲ್ಲ, ಸೈತಾನ್ ನೀಡುವಂತ ದುಷ್ಪ್ರೇರಣೆಗೆ ಇಲ್ಲಿ ವಾಕ್ಯದಲ್ಲಿ ಓದಂತ ವಾಕ್ಯದಲ್ಲಿ ಎಲ್ಲಿಯೂ ಸಹ ಸೋತ್ ಹೋಗ್ಲಿಲ್ಲ. ಇವತ್ತು ಆತನ್ನ ಅನುಸರಿಸುವಂತ ನಾವು, ಆತನ ಹೊಂದಿಕೊಂಡಿರುವಂತ ನಾವು ಇವಾಗ ಏನ್ ಮಾಡ್ಬೇಕು, ಆತನ ಹಾಗೆ ಏನ್ ಮಾಡ್ಬೇಕಾಗಿದೆ, ಸೈತಾನ್ ಕೊಡುವಂತ ದುಷ್ಪ್ರೇರಣೆಗಳಿಗೆ ಒಳಗಾಗದೆ ನಾವೇನ್ ಮಾಡ್ಬೇಕಾಗಿದೆ, ಭಕ್ತಿಯಲ್ಲಿ ದೇವರು ತೋರಿಸುವಂತ ಪರಿಶುದ್ಧ ಮಾರ್ಗದಲ್ಲಿ ನಾನು ನೀವುಗಳು ಜೀವಿಸ್ಬೇಕು. ಅದಕ್ಕೇನೆ ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, ನೀನಾದರೂ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು ಎಂಬುದಾಗಿ 2ನೇ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು 3ನೇ ಭಾಗದಲ್ಲಿ ನೋಡುವಾಗ ಅಲ್ಲಿ ಹೇಳ್ತಾ ಇದೆ ವಚನದಲ್ಲಿ, ಒಬ್ಬರು ಮತ್ತೊಬ್ಬರ ಭಾರವನ್ನ ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನೇಮವನ್ನ ನೆರವೇರಿಸಿರಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೊನೆಯದಾಗಿ ನಾವು ಧ್ಯಾನದ 3ನೇ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ಸಹೋದರರಾಗಿರ್ತಕ್ಕಂಥ ನಾವು ಆ ಭಾವದಿಂದ ಇರಬೇಕು. 2ನೇದಾಗಿ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಾವು ಸೈತಾನ ನಮಗೆ ಕೊಡ್ತಕ್ಕಂಥ ದುಷ್ಪ್ರೇರಣೆಗೆ ಒಳಗಾಗದೆ ಎಚ್ಚರವಾಗಿರ್ಬೇಕು. 3ನೇದಾಗಿ ಇವತ್ತು ನಾವೇನ್ ಮಾಡ್ಬೇಕಂತ ಹೇಳ್ತಾ ಇದೆ ದೇವ್ರ ವಾಕ್ಯ, ಇವತ್ತು ಸಹೋದರ ಸಹೋದರಿಯರಾಗಿರ್ತಕ್ಕಂಥ ನಾವು, ಕ್ರಿಸ್ತನಲ್ಲಿ ಬಂದಂತ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಒಬ್ಬರ ಭಾರವನ್ನೊಬ್ರು ಹೊತ್ಕೋಬೇಕು, ಒಬ್ಬರ ಭಾರನೊಬ್ರು ಹೊತ್ಕೋಬೇಕು. 3ನೇದಾಗಿ ಏನ್ ನೋಡ್ತಾ ಇದೆ ಅಂತಂದ್ರೆ, ಇವತ್ತು ಸಹೋದರ ಸಹೋದರಿಯರಾಗಿರ್ತಕ್ಕಂಥ ನಾವು ಯೇಸು ಸ್ವಾಮಿಯನ್ನು ಅನುಸರಿಸಿರೋ ನಾವೆಲ್ಲರೂ ಒಂದೇ ರಕ್ತ, ಒಂದೇ ಮಾಂಸ ತಿಂತೇವೆ ಅಲ್ವಾ, ಕರ್ತನ ಭೋಜನದಲ್ಲಿ ಒಂದೇ ದೇಹದಲ್ಲಿ ನಾವು ಪಾಲ್ ತೆಗೆದುಕೊಳ್ತಕ್ಕಂಥ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಹೆಂಗ್ ಜೀವಿಸ್ಬೇಕಂತಂದ್ರೆ, ಒಬ್ಬರ ಭಾರವನ್ನೊಬ್ರು ಹೊತ್ಕೋಬೇಕು. ಒಬ್ಬರು ಭಾರ ಹೊತ್ಕೋಬೇಕಂದ್ರೆ ನಿಮ್ಮನ್ನೇನು ಎತ್ಕೊಂಡು ಹೋಗಕ್ಕಾಗತ್ತ, ನನ್ನೇನು ನೀವ್ ಎತ್ಕೊಂಡು ಹೋಗಕ್ಕಾಗತ್ತ? ಹಂಗಂದ್ರೆ ಭಾರ ಅಂದ್ರೆ ಏನು? ಒಬ್ರಿಗೊಬ್ರು ಜವಾಬ್ದಾರಿ, ಒಬ್ರಿಗೊಬ್ರು ಸಹಾಯ ಮಾಡೋದು. ಒಬ್ರಿಗೆ ಯಾರಾದ್ರೂ ಕಷ್ಟ ಇದೆ, ಸಮಸ್ಯೆ ಇದೆ, ತೊಂದರೆ ಇದೆ ಅಂತಂದ್ರೆ ಏನ್ ಮಾಡೋದು? ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ತೊಂದರೆಯಲ್ಲಿ ಸ್ಪಂದಿಸ್ಬೇಕು. ಹಂಗೆ ಯಾರು ಸ್ಪಂದಿಸ್ತಾರೋ ಅವ್ರು ಮಾತ್ರ ಕ್ರಿಶ್ಚಿಯನ್, ಅವ್ರು ಮಾತ್ರ ದೇವ್ರ ಮಕ್ಕಳು. ಒಂದ್ ವೇಳೆ ಹಂಗ್ ಮಾಡಿಲ್ಲ ಅಂತಂದ್ರೆ ಅವ್ರು ದೇವ್ರ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ದೇವ ಜನರು ಪರಸ್ಪರ ಒಬ್ರಿಗೊಬ್ರು ಏನ್ ಮಾಡ್ಬೇಕಾಗಿದೆ, ಒಬ್ರು ಭಾರನೊಬ್ರೊಬ್ರು ಹೊರ್ಬೇಕು, ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು. ಹಸುವೆಂದಿರುವಾಗ ಊಟ ಕೊಡ್ಬೇಕು, ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆ ಕೊಡ್ಬೇಕಾಗುತ್ತೆ. ಹೀಗೆ ಯಾರ್ಯಾರು ಏನೇನು ಕೊರತೆಯಲ್ಲಿ ಇರ್ತಾರೋ ಅವ್ರಿಗೆ ಏನ್ ಮಾಡ್ಬೇಕು, ಅದಕ್ಕೆ ಸ್ಪಂದಿಸ್ಬೇಕು ನಾವು ಪರಸ್ಪರ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಅದ್ರ ಬಗ್ಗೆ ಇನ್ನೂ ಅನೇಕ ವಚನಗಳಿದೆ ನಮಗೆ. ರೋಮಪತ್ರಿಕೆ 15ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿ ಹೇಳ್ತದೆ, ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನ ನೋಡಿಕೊಳ್ಳದೆ ದೃಢವಿಲ್ಲದವರ ಅವಮಾನಗಳನ್ನ ಸಹಿಸಿಕೊಳ್ಳಬೇಕು ಅಂತ ಹೇಳಿ. ಅಂದ್ರೆ ಇವತ್ತು ಚೆನ್ನಾಗಿರೋ ನಾವು
ಕೊರತೆ ಇಲ್ಲದೆ ಇರ್ತಕ್ಕಂಥ ನಾವು ಕೊರತೆ ಉಳ್ಳವ್ರಿಗೆ ಏನ್ ಮಾಡ್ಬೇಕು? ಸಹಾಯ ಮಾಡೋದು. ಬಲ ಹೊಂದಿರ್ತಕ್ಕಂಥ ನಾವೇನ್ ಮಾಡ್ಬೇಕಂತೆ? ಬಲಹೀನರಿಗೆ ಆಧಾರವಾಗಿರ್ಬೇಕಂತ ಹೇಳಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತದೆ. ಫಿಲಿಪಿ 2:4 ಈ ರೀತಿಯಾಗಿ ನೋಡ್ತದೇವೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನ ಮಾತ್ರ ನೋಡಿಕೊಳ್ಳದೆ ಪರಹಿತವನ್ನು ಸಹ ನೋಡಲಿ. ಇವತ್ತು ಸಹೋದರ ಸಹೋದರಿ ಅಂತ ಹೇಳಿ ಬರೇ ಬಾಯಿಲೆ ಹೇಳಿದ್ರೆ ಆಯ್ತು, ಸಿಸ್ಟರ್ ಬ್ರದರ್ ಅಂತ ಹೇಳಿ ಅಲ್ಲ. ಏನ್ ಮಾಡ್ಬೇಕಂತೆ? ನಮ್ ಹಿತ ನಾವು ನೋಡ್ಕೊಳ್ಳದಿರಂಗೆ ನಿಮ್ ಹಿತನೂ ನೋಡ್ಬೇಕು. ಬರೇ ಮಂಜುನಾಥ್ ಅವ್ರ ಹಿತ ನೋಡ್ಕೊಂಡ್ರೆ ಸಾಲದು, ನಿಮ್ ಹಿತನೂ ನೋಡ್ಬೇಕಂತ ಹೇಳಿ ದೇವ್ರ ಮಾತು. 1 ಥೆಸಲೋನಿಕ 5:11 ಈ ರೀತಿಯಾಗಿ ಹೇಳ್ತದೆ, ಆದುದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ಹಾಗೆ ನಾವೇನ್ ಮಾಡ್ಬೇಕಂತೆ? ಒಬ್ಬರ ಭಕ್ತಿಯೊಬ್ಬರು ವೃದ್ಧಿಪಡಿಸ್ತಾ ಒಬ್ಬರ ಭಾರವನ್ನೊಬ್ರು ಹೊತ್ಕೊಳ್ತಾ ಮುಂದೆ ಹೋಗ್ಬೇಕಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಕೊನೆಯದ ಇನ್ನೊಂದು ವಚನ ನಾವು ಓದ್ಕೊಂಡು ಧ್ಯಾನವನ್ನು ಮುಕ್ತಾಯ ಮಾಡೋಣ. ಇಬ್ರಿಯ ಪತ್ರಿಕೆ 10:24-25 ಈ ರೀತಿ ಹೇಳ್ತಾ ಇದೆ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಆತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆಂದು ನೀವು ಎದುರು ನೋಡುವುದರಿಂದ ಇದನ್ನ ಮತ್ತಷ್ಟು ಮಾಡಿರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಎಲ್ಲ ಓದಿರ್ತಕ್ಕಂಥ ವಚನಗಳಲ್ಲಿ ನಾವೇನ್ ಮಾಡ್ಬೇಕಾಗಿದೆ? ಪರಸ್ಪರ ಒಬ್ಬರ ಭಾರವನ್ನು ಒಬ್ರು ಹೋಗ್ಬೋದು. ಆರಾಧನೆಗೆ ಒಬ್ರು ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವ್ರನ್ನ ನಾವು ಕರಿಬೇಕು, ಯಾಕೆ ಬಂದಿಲ್ಲ ಬನ್ನಿ ಅಂತ ಹೇಳಿ. ಹಾಗೆ ಒಬ್ರಿಗೊಬ್ರು ಕರೀತಾ, ಎಚ್ಚರಿಸ್ತಾ, ತಿದ್ದುತ್ತಾ, ಒಬ್ರನ್ನೊಬ್ರು ಸರಿಪಡಿಸ್ಕೊಳ್ತಾ, ಪರಸ್ಪರ ಒಬ್ರಿಗೊಬ್ರು ಸರಿಪಡಿಸ್ಕೊಳ್ತಾ ನಾವೆಲ್ಲರೂ ಸರಿ ಆಗುತ್ತಾ ನಾವೇನ್ ಮಾಡ್ಬೇಕಾಗಿದೆ? ಕರ್ತನ ಒಂದು ಬರೋಣಕ್ಕೆ ನಾವು ಸಿದ್ಧವಾಗಬೇಕು. ಪರಿಶುದ್ಧ ಕನ್ನಿಕೆಯೋ ಎಂಬಂತೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆತನಿಗೆ ಸಿದ್ಧವಾಗಿ ಕಾಯುತ್ತಿರುವಾಗ ಕರ್ತನ ಬರುವಂತ ಗಳಿಗೆಯಲ್ಲಿ ನಾವೇನ್ ಮಾಡ್ತೇವೆ? ಕ್ಷಣ ಮಾತ್ರದಲ್ಲೇ ಇಲ್ಲಿಂದ ಮಾಯವಾಗಿ ಆತನ ಸನ್ನಿಧಿಯನ್ನು ನಾವು ಸೇರ್ಕೊಳ್ತಕ್ಕಂಥವ್ರಾಗಿದ್ದೇವೆ. ಅದರಿಂದ ಇವತ್ತು ಯೇಸು ಸ್ವಾಮಿ ನಂಬಿರುವಂತ ನಾವು, ಆತನ ಮಾರ್ಗದಲ್ಲಿರ್ತಕ್ಕಂಥ ನಾವುಗಳು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಜೀವಿಸ್ತಕ್ಕಂಥ ವಿಧಾನಗಳನ್ನು ನಾವಿಲ್ಲಿ ನೋಡಿದ್ದೇವೆ. 3 ವಿಷಯಗಳನ್ನ ನಾವಿಲ್ಲಿ ನೋಡಿದ್ದೇವೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ ಕೇಳಿರುತ್ತ ವಚನಕ್ಕೆ ತಕ್ಕಂತೆ ನಾವು ಜೀವಿಸಕ್ಕೆ ನಮಗೆ ಆತ್ಮನ ಸಹಾಯ ಕೊಡು, ಬಲ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ನಿಮಗೆ ಮಹಿಮೆ ಮಾಡುತ್ತೇವೆ. ನಿಮ್ಮ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು, ಇವತ್ತು ಸಭಿಕರಾದ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ ಸ್ವಾಮಿ. ಅದರಿಂದ ಬರೇ ಬಾಯಲೆಲ್ಲ ಸ್ವಾಮಿ, ನಮ್ಮ ಕೃತ್ಯದಲ್ಲಿ ನಾವು ಹಾಗೆ ನಡ್ಕೋಬೇಕು. ಯಾರೋ ಒಂದು ತಪ್ಪಲ್ಲಿದ್ರೆ ಸ್ವಾಮಿ, ಅವ್ರನ್ನ ಶಾಂತ ಭಾವದಿಂದ ತಿದ್ದಿ ಸರಿಪಡಿಸಕ್ಕೆ, ಅವರ ಮಾನವನ ಹರಾಜಾಕದೆ ಸ್ವಾಮಿ ನಾವು ಗೌಪ್ಯವಾಗಿ ಅವ್ರನ್ನ ಸರಿಪಡಿಸಕ್ಕೆ ಸಹಾಯ ಮಾಡು. ಅಂತ ಭಾವನೆಯಿಂದ ನಾವು ನಡ್ಕೊಳಕ್ ಸಹಾಯ ಮಾಡು. ಮಾತ್ರಲ್ಲ ಸ್ವಾಮಿ, ನಾವು ಯಾವ ದುಷ್ಪ್ರೇರಣೆಗೂ ಒಳಗಾಗದೆ ಜೀವಿಸಕ್ಕೆ ನಮ್ಗೆ ಸಹಾಯ ಮಾಡು. ಮಾತ್ರಲ್ಲ ಕರ್ತನೇ, ನಾವು ಒಬ್ಬರ ಭಾರವನ್ನೊಬ್ರು ಹೊರುತ್ತಾ ನಿನ್ನ ನಾಮವನ್ನು ಮಹಿಮೆ ಮಾಡಕ್ ಸಹಾಯ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಇಲ್ಲಿ ಸೇರಿ ಬಂದಿರೋ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸು. ಯಾರು ಏನ್ ಕಷ್ಟ ಸಮಸ್ಯೆ ಇಕ್ಕಟ್ಟು ತೊಂದರೆಗಳಲ್ಲಿದ್ದಾರೋ ಸ್ವಾಮಿ, ಇವರಿಗಿರುವಂತ ಎಲ್ಲಾ ವಿಧವಾದ ಕಷ್ಟ ಸಮಸ್ಯೆ ಇಕ್ಕಟ್ಟು ತೊಂದರೆ ಹೋರಾಟಗಳಿಂದ ಬಿಡುಗಡೆ ಮಾಡು. ಇವರೆಲ್ಲರನ್ನ ಎಲ್ಲಾ ವಿಧವಾಗಿ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡಿರುವಲ್ಲಿ ಸ್ವಾಮಿ, ಅವುಗಳನ್ನು ಅನುಸರಿಸಿ ನಡೆಯಕ್ಕೆ, ನಿನ್ನ ನಾಮವನ್ನು ಮಹಿಮೆ ಮಾಡಕ್ಕೆ ನಮಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಆಶೀರ್ವದಿಸಿ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಸು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ.